ನಮಸ್ಕಾರ ಸ್ನೇಹಿತರೆ, ಈ ವರ್ಷದಲ್ಲಿ ಸುರಿದ ಮುಂಗಾರು ಮತ್ತು ಹಿಂಗಾರು ಮಳೆಯಿಂದ ಭಾರೀ ಪ್ರಮಾಣದಲ್ಲಿ ಬೆಳೆ ನಾಶವಾಗಿದೆ. ಅದರಲ್ಲೂ ಈ ಮೆಣಸಿನಕಾಯಿ ಬೆಳೆಯಂತೂ ಅಧಿಕ ಪ್ರಮಾಣದಲ್ಲಿ ನಾಶವಾಗಿದೆ ಅಂತಲೇ ಹೇಳಬೇಕು. ಸ್ನೇಹಿತರೆ, ಕರ್ನಾಟಕ, ಆಂಧ್ರ, ತೆಲಂಗಾಣದಲ್ಲಿ ಈ ಸೀಸನ್ನಲ್ಲಿ ಅಂದರೆ 2025-26 ಸೀಸನ್ನಲ್ಲಿ ಬೆಳೆದ ಮೆಣಸಿನಕಾಯಿ ಬೆಳೆಯ ವಿಸ್ತೀರ್ಣ ಇಂದಿನ ಸೀಸನ್ ಅಂದರೆ 2024-25 ಸೀಸನ್ಗೆ ಕಂಪೇರ್ ಮಾಡಿದರೆ ಮೆಣಸಿನಕಾಯಿ ಬೆಳೆಯ ವಿಸ್ತೀರ್ಣ ಭಾರಿ ಇಳಿಕೆಯಾಗಿದೆ. ಸ್ನೇಹಿತರೆ, ಹಾಗಾದರೆ ಈ ಸೀಸನ್ನಲ್ಲಿ ಕರ್ನಾಟಕ, ಆಂಧ್ರ, ತೆಲಂಗಾಣದಲ್ಲಿ ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗಿತ್ತು, ಅದು ಮಳೆಯಿಂದ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅಥವಾ ನಾಶವಾಗಿದೆ, ಮತ್ತು ಥ್ರಿಪ್ಸ್ ಮತ್ತು ವೈರಸ್ ಹಾವಳಿಯಿಂದ ಎಷ್ಟು ಎಕರೆ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯ ಮಧ್ಯದಲ್ಲೇ ತೆಗೆದುಹಾಕಿ ಬೇರೆ ಬೆಳೆಯನ್ನು ಬೆಳೆಯಲಾಗಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮೊದಲು ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, 2024-25 ಆರ್ಥಿಕ ವರ್ಷದಲ್ಲಿ ಅಂದರೆ ಲಾಸ್ಟ್ ಸೀಸನ್ನಲ್ಲಿ ಕರ್ನಾಟಕದಾದ್ಯಂತ 2,80,000 ಹೆಕ್ಟರ್ ಭೂ ವಿಸ್ತೀರ್ಣದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗಿತ್ತು. ಅಂದರೆ ಹತ್ತಿರ 5 ಲಕ್ಷ ಎಕರೆ ಭೂ ವಿಸ್ತೀರ್ಣದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗಿತ್ತು. ಆದರೆ ಈ ಸೀಸನ್ನಲ್ಲಿ ಅಂದರೆ 2025-26 ಆರ್ಥಿಕ ವರ್ಷದಲ್ಲಿ ಸುಮಾರು 90,000ದಿಂದ 1,10,000 ಹೆಕ್ಟೇರ್ ಭೂ ವಿಸ್ತೀರ್ಣದಲ್ಲಿ ಮಾತ್ರ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗಿದೆ. ಅಂದರೆ ಸುಮಾರು 1,50,000 ಎಕರೆಯಿಂದ 2 ಲಕ್ಷ ಎಕರೆ ಭೂ ವಿಸ್ತೀರ್ಣದಲ್ಲಿ ಈ ಸೀಸನ್ನಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗಿದೆ. ಇನ್ನು 90,000ದಿಂದ 1,10,000 ಹೆಕ್ಟೇರ್ನಲ್ಲಿ ಬೆಳೆದ ಬೆಳೆ ಮಳೆಯಿಂದ ಮತ್ತು ಥ್ರಿಪ್ಸ್ ವೈರಸ್ ಬಾಧೆಯಿಂದ ಇನ್ನೂ ನಾಶವಾಗಿದೆ. ಸುಮಾರು 15-18% ಬೆಳೆ ಮಳೆ ಮತ್ತು ಥ್ರಿಪ್ಸ್ ವೈರಸ್ನಿಂದ ನಾಶವಾಗಿದೆ. ಈಗ ಕೇವಲ 60,000ದಿಂದ 80,000 ಹೆಕ್ಟೇರ್ ಭೂ ವಿಸ್ತೀರ್ಣದಲ್ಲಿ ಮಾತ್ರ ಮೆಣಸಿನಕಾಯಿ ಬೆಳೆ ಉಳಿದಿದೆ ಅಂತಲೇ ಹೇಳಬೇಕು. ಈ ಸಲ ಮೆಣಸಿನಕಾಯಿ ಬೆಲೆ ಕೂಡ ಭಾರಿ ಏರಿಕೆಯಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯುವ ಜಿಲ್ಲೆಗಳು ಯಾವಂತ ನೋಡುವುದಾದರೆ ಬಳ್ಳಾರಿ, ವಿಜಯಪುರ, ವಿಜಯನಗರ, ಕೊಪ್ಪಳ, ರಾಯಚೂರು, ಗದಗ, ಹಾವೇರಿ, ಧಾರವಾಡ, ಗುಲ್ಬರ್ಗ ಈ ಜಿಲ್ಲೆಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 20,000 ಹೆಕ್ಟರ್, ವಿಜಯಪುರ ಜಿಲ್ಲೆಯಲ್ಲಿ 15,000 ಹೆಕ್ಟರ್, ರಾಯಚೂರು ಜಿಲ್ಲೆಯಲ್ಲಿ 18,000 ಹೆಕ್ಟರ್, ಹಾವೇರಿ ಜಿಲ್ಲೆಯಲ್ಲಿ 10,000 ಹೆಕ್ಟರ್. ಈ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು 60,000-65,000 ಹೆಕ್ಟರ್ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ಹಿಂದಿನ ವರ್ಷದ ಬೆಳೆಯ ವಿಸ್ತೀರ್ಣಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ರಾಜ್ಯದಾದ್ಯಂತ ಈ ಮೆಣಸಿನಕಾಯಿ ಬೆಳೆಯ ವಿಸ್ತೀರ್ಣ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಇನ್ನು ಈ ಸಲ ಯಾವ ವೆರೈಟಿ ಸೀಡನ್ನು ಹೆಚ್ಚಿನದಾಗಿ ಬೆಳೆಯಲಾಗಿದೆ ಅಂತ ನೋಡುವುದಾದರೆ ಈ ಸಲ ಕೂಡ ಸಿಂಜೆಂಟಾ ಅವರ 5531 ಸೀಡ್ ವೆರೈಟಿ ಹೆಚ್ಚಿನದಾಗಿ ಬೆಳೆಯಲಾಗಿದೆ. ಅದರ ಜೊತೆಯಲ್ಲಿ ಕಡ್ಡಿ ಬ್ಯಾಡಗಿ, ಡಬ್ಬಿ ಬ್ಯಾಡಗಿ, ಸಾಗಾ ವೆರೈಟಿ, ಸರ್ಪನ್ 102 ವೆರೈಟಿ, ಸಿಂಜೆಂಟಾ 2043 ಮತ್ತು ಇಂಡೋ5 ವೆರೈಟಿಯನ್ನು ಹೆಚ್ಚಿನ ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿ ಬೆಳೆಯಲಾಗಿದೆ. ಸ್ನೇಹಿತರೆ, ಮೆಣಸಿನಕಾಯಿ ಬೆಳೆಯನ್ನು ಈ ಸಲ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಬೆಳೆಯಲು ಕಾರಣಗಳು ಏನಂತ ನೋಡುವುದಾದರೆ ಮೊದಲನೇದಾಗಿ ಮೆಣಸಿನಕಾಯಿ ಬೆಲೆ ಭಾರಿ ಇಳಿಕೆ ಕಂಡಿದ್ದು 2023-24 ಮತ್ತು 24-25ನೇ ಸೀಸನ್ಗಳಲ್ಲಿ ಒಣ ಮತ್ತು ಒಳ್ಳೆ ಕ್ವಾಲಿಟಿ ಮೆಣಸಿನಕಾಯಿ ಬೆಲೆ ಭಾರೀ ಪ್ರಮಾಣದಲ್ಲಿ ಕುಸಿತ ಕಾಣಿತು ಮತ್ತು ಅಧಿಕ ಪ್ರಮಾಣದಲ್ಲಿ ಬೆಳೆ ಬಂದಿದ್ದು ಮಾರುಕಟ್ಟೆಗೆ ಒಣ ಮೆಣಸಿನಕಾಯಿ ಹರಿವು ಏರಿಕೆಯಾಗಿದ್ದು ಕೋಲ್ಡ್ ಸ್ಟೋರೇಜ್ಗಳು ಸಂಪೂರ್ಣವಾಗಿ ತುಂಬಿ ಮತ್ತು
ಬೇರೆ ದೇಶಗಳಿಗೆ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಸ್ಟಾಪ್ ಆಗಿದ್ದು ಕೂಡ ಮೆಣಸಿನಕಾಯಿ ಬೆಲೆ ಇಳಿಕೆಗೆ ಕಾರಣವಾಯಿತು. ಈ ಬೆಲೆ ಇಳಿಕೆಯಿಂದ ಮೆಣಸಿನಕಾಯಿ ಬೆಳೆಯಲು ರೈತರು ಹಿಂದೇಟು ಹಾಕಿದ್ದು. ಈ ಎಲ್ಲ ಕಾರಣಗಳಿಂದ ರೈತರು ಆರ್ಥಿಕವಾಗಿ ತುಂಬ ನಷ್ಟವಾಗಿದ್ದರಿಂದ ಈ ಸಲ ಮೆಣಸಿನಕಾಯಿ ಬೆಳೆಯ ಪ್ರಮಾಣ ಕಡಿಮೆಯಾಗಿದೆ. ಇನ್ನು ಮೆಣಸಿನಕಾಯಿ ಬೆಳೆಯ ವಿಸ್ತೀರ್ಣ ಕಡಿಮೆಯಾಗಲು ಮತ್ತೊಂದು ಪ್ರಮುಖ ಕಾರಣ ಅಂದರೆ ಥ್ರಿಪ್ಸ್ ಮತ್ತು ವೈರಸ್ ಮುದುರು. ವರ್ಷದಿಂದ ವರ್ಷಕ್ಕೆ ಈ ಥ್ರಿಪ್ಸ್ನ ಹಾವಳಿ ತುಂಬ ಹೆಚ್ಚಾಗಿದ್ದು ಗಿಡದ ಬೆಳವಣಿಗೆಯನ್ನು ನಿಲ್ಲಿಸುವಷ್ಟು ಹಾವಳಿ ಹೆಚ್ಚಾಗಿದೆ ಮತ್ತು ಇವುಗಳ ನಿವಾರಣೆಗೆ ಸ್ಪ್ರೇ ಮಾಡುವ ಔಷಧಿಗಳು ಇವುಗಳನ್ನು ನಿಯಂತ್ರಿಸುವಲ್ಲಿ ಕಂಪ್ಲೀಟಾಗಿ ಫೇಲ್ ಆಗಿವೆ. ಹಾಗೆ ವೈರಸ್ ಅಟ್ಯಾಕ್ನಿಂದ ಗಿಡಗಳು ಗೊಡ್ಡು ಮುದುರಿಗೆ ತಿರುಗಿ ಗಿಡಗಳು ಫರ್ಟಿಲಿಟಿ ಶಕ್ತಿಯನ್ನು ಕಳೆದುಕೊಂಡಿವೆ. ಇದರಿಂದ ಕೂಡ ಜನ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲು ಹಿಂದೇಟು ಹಾಕಿದ್ದಾರೆ. ಮೆಣಸಿನಕಾಯಿ ಬೆಳೆಯ ವಿಸ್ತೀರ್ಣ ಕಡಿಮೆಯಾಗಲು ಮತ್ತೊಂದು ಪ್ರಮುಖ ಕಾರಣ ಅಂದರೆ ರಾಸಾಯನಿಕ ಔಷಧಿಗಳು ಮತ್ತು ರಸಗೊಬ್ಬರಗಳ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. ಮತ್ತೊಂದು ಕಾರಣ ಗಮನಿಸುವುದಾದರೆ ಹೊಲದ ಗುತ್ತಿಗೆ ಕೂಡ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇನ್ನು ಹಲವಾರು ಕಾರಣಗಳಿಂದ ಈ ಸಲ ಮೆಣಸಿನಕಾಯಿ ಬೆಳೆಯನ್ನು ರೈತರು ಕಡಿಮೆ ಪ್ರಮಾಣದಲ್ಲಿ ಬೆಳೆಯಲಾಗಿದೆ. ಇನ್ನು ಸರ್ಕಾರಗಳು ಮೆಣಸಿನಕಾಯಿ ಬೆಳೆಗೆ ಯಾವುದೇ ರೀತಿಯ ಬೆಂಬಲ ಬೆಲೆಯನ್ನು ಘೋಷಿಸದೇ ಇರುವುದು ಕೂಡ ಒಂದು ಪ್ರಮುಖ ಕಾರಣವಾಗಿದೆ ಬೆಳೆಯ ವಿಸ್ತೀರ್ಣ ಕಡಿಮೆಯಾಗಲು. ಇನ್ನು ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಕೂಡ ಕರ್ನಾಟಕಕ್ಕೆ ಭಿನ್ನವಾಗೇನಿಲ್ಲ. ಅಲ್ಲಿ ಕೂಡ 4,50,000 ಹೆಕ್ಟರ್ನಲ್ಲಿ ಬೆಳೆ ಬೆಳೆದರೆ ಈ ಮಳೆ ಮತ್ತು ಕೀಟ ಬಾಧೆಯಿಂದ ಸುಮಾರು 30-40% ಬೆಳೆ ನಾಶವಾಗಿದೆ. ಈ ಎರಡೂ ತೆಲುಗು ರಾಷ್ಟ್ರಗಳಲ್ಲಿ ಕೂಡ ಭಾರೀ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೆಯ ವಿಸ್ತೀರ್ಣ ತುಂಬ ಇಳಿಕೆಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಸೀಸನ್ನಲ್ಲಿ ಕರ್ನಾಟಕ, ಆಂಧ್ರ, ತೆಲಂಗಾಣದಲ್ಲಿ ಶೇಕಡ 55-60% ಮೆಣಸಿನಕಾಯಿ ಬೆಳೆ ಬೆಳೆಯಲಾಗಿದೆ. ಅದರೊಳಗೆ ಸುಮಾರು 15-18% ಬೆಳೆ ಮಳೆಗೆ ಮತ್ತು ಕೀಟಬಾಧೆಗೆ ನಾಶವಾಗಿದೆ. ಸ್ನೇಹಿತರೆ, ಇದು ಕರ್ನಾಟಕ, ಆಂಧ್ರ, ತೆಲಂಗಾಣ ರಾಷ್ಟ್ರಗಳಲ್ಲಿ ಮೆಣಸಿನಕಾಯಿ ಬೆಳೆಯು ಎಷ್ಟು ವಿಸ್ತೀರ್ಣದಲ್ಲಿ ಬೆಳೆಯಲಾಗಿದೆ ಎನ್ನುವುದರ ಬಗ್ಗೆ ಇರುವ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ರೈತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.